ಸುದೀಪ್ ಅವರು ಹಾಗೆ ಚೈತ್ರಾ ಅವರ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಾನೆ ಇರುತ್ತೆ. ಆದ್ರೆ ನಿನ್ನೆ ಚೈತ್ರಾ ಅವರಿಂದ ಸುದೀಪ್ ಅವರಿಗೇನೆ ಅವಮಾನ ಆಗಿದೆ. ಇನ್ನು ಈ ವಾರ ಕೂಡ ಚೈತ್ರಾ ಅವರ ತಪ್ಪಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಪ್ರತಿ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಹಾಗೆ ಚೈತ್ರಾ ಅವರ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಾನೆ ಇರುತ್ತೆ. ಪದೇ ಪದೇ ಸುದೀಪ್ ಅವರು ಚೈತ್ರಾ ಅವರಿಗೆ ಕ್ಲಾಸ್ ತಗೊಳ್ತಾನೆ ಇರ್ತಾರೆ. ಇನ್ನು ಈ ವಾರ ಕೂಡ ಚೈತ್ರಾ ಅವರ ತಪ್ಪಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಆದ್ರೆ ನಿನ್ನೆ ಚೈತ್ರಾ ಅವರಿಂದ ಸುದೀಪ್ ಅವರಿಗೇನೆ ಅವಮಾನ ಆಗಿದೆ. ಅದರ ಡೀಟೇಲ್ಸ್ ಏನು ಅಂತ ಇಲ್ಲಿದೆ ನೋಡಿ. ಪ್ರತಿ ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಆ ವಾರ ಸ್ಪರ್ಧಿಗಳು ಮಾಡಿದ ತಪ್ಪನ್ನ ಸುದೀಪ್ ಅವರು ಅವರಿಗೆ ಅರ್ಥ ಮಾಡಿಸಿ ಅದನ್ನ ಸರಿ ಮಾಡ್ತಾರೆ. ಇನ್ನು ಈ ವೇಳೆ ಕೆಲವೊಂದು ಬಾರಿ ಸ್ಪರ್ಧಿಗಳಿಗೆ ಜೋರು ಧ್ವನಿಯಲ್ಲಿ ಕೂಡ ಮಾತಾಡ್ತಾರೆ. ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಪೂರ್ತಿ ಎಪಿಸೋಡ್ ಚೈತ್ರಾ ಅವರ ತಪ್ಪಿನ ಬಗ್ಗೆಯೇ ಚರ್ಚೆ ಆಗಿದೆ. ಮೊದಲು ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ ಸುದೀಪ್ ಅವರು, ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಸರಿಯಾಗಿ ಊಟ ಮಾಡಿದ್ರೆ ಎಲ್ಲವೂ ಸರಿಯಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಸರಿಯಾದ ಟೈಮ್ಗೆ ಊಟ ಮಾಡಿ ಅಂತ ಸಲಹೆ ಕೊಡ್ತಾರೆ. ಆಗ ಚೈತ್ರಾ ಅವರು, ನಾನು ಮಾನಸಿಕವಾಗಿ ಕುಗ್ಗಿದಾಗ ನನಗೆ ಊಟ ಮಾಡಲು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವು ಮಾನಸಿಕವಾಗಿ ಯಾಕೆ ಕುಗ್ತೀರಾ ಅಂತ ಕೇಳಿದಾಗ, ಕಳಪೆ ಕೊಟ್ಟಿದ್ರಿಂದ ನಾನು ಮಾನಸಿಕವಾಗಿ ಕುಗ್ತಾ ಇದ್ದೀನಿ ಅನ್ನೋ ಕಾರಣ ಕೊಡ್ತಾರೆ. ಆಗ ಸುದೀಪ್ ಅವರು, ನೀವು ಯಾರಿಗಾರು ಒಬ್ರಿಗೆ ಕಳಪೆ ಕೊಡ್ತೀರಾ ಅಲ್ವಾ, ಆಗ ಅವರು ಕುಗ್ಬೇಕು ಅಲ್ವಾ ಅಂತ ಪ್ರಶ್ನೆ ಮಾಡಿ, ನೀವು ಕೊಟ್ಟ ಮೇಲೆ ತಗೊಳ್ಳೋ ಗುಣ ಕೂಡ ಇರಬೇಕು ಅಂತ ಹೇಳ್ತಾರೆ. ಇನ್ನು ಈ ವಾರ ನಾಮಿನೇಟ್ ಮಾಡಲು ಅವಕಾಶ ಸಿಗದ ಸ್ಪರ್ಧಿಗಳಿಗೆ ನಾಮಿನೇಷನ್ ಮಾಡುವ ಚಾನ್ಸ್ ಅನ್ನ ಕೊಡ್ತಾರೆ. ಆಗ ಸ್ಪರ್ಧಿಗಳೆಲ್ಲರೂ ಬಹುತೇಕ ಚೈತ್ರಾ ಅವರ ಹೆಸರನ್ನೇ ತಗೊಳ್ತಾರೆ. ಸ್ಪರ್ಧಿಗಳು ಕೊಟ್ಟ ಕಾರಣದಿಂದ ಚೈತ್ರಾ ಅವರು ತುಂಬಾನೇ ಬೇಜಾರಾಗಿ ಜೋರು ಧ್ವನಿಯಲ್ಲಿ ಅವರಿಗೆ ಉತ್ತರ ಕೊಡ್ತಾರೆ. ಆಗ ಸುದೀಪ್ ಅವರು, ನಿನ್ನೆ ನಿಮಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ರಿ, ಈಗ ನಿಮ್ಮ ಮೇಲೆ ಮಾತಾಡಿದ ತಕ್ಷಣ ಅದು ಹೇಗೆ ಅಷ್ಟು ಜೋರು ಧ್ವನಿ ಬಂತು ಅಂತ ಪ್ರಶ್ನೆ ಮಾಡಿ, ಪ್ರತಿ ವಾರ ಇದೇ ರೀತಿ ಆಗ್ತಾ ಇದ್ರೆ ಅದು ನೋಡೋರಿಗೆ ನಾಟಕ ಅನ್ಸುತ್ತೆ, ನೀವು ಬೇಕಂತಲೇ ಆರೋಗ್ಯ ಸರಿ ಇಲ್ಲ ಅಂತ ಮಾಡ್ತೀರಾ ಅಂತ ಅನ್ಸುತ್ತೆ, ಇದು ಮತ್ತೆ ರಿಪೀಟ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇನ್ನು ಸುದೀಪ್ ಅವರು ಇಷ್ಟೆಲ್ಲ ಮಾತಾಡಿದ್ರು ಕೂಡ ಚೈತ್ರಾ ಅವರು ಇವರಿಗೆ ಉತ್ತರ ಕೊಡದೆ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ ಕಾರಣಕ್ಕೆ ಉತ್ತರ ಕೊಡೋಕೆ ಹೋಗ್ತಾರೆ. ಆಗ ಇದರಿಂದ ಕೋಪ ಮಾಡ್ಕೊಂಡ ಸುದೀಪ್ ಅವರು, ನೀವು ಯಾರಿಗೆ ಬೇಕಾದ್ರೂ ಅವಮಾನ ಮಾಡಿ, ನನಗೆ ಅವಮಾನ ಮಾಡಬೇಡಿ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಮೊದಲು ನನಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಇನ್ನು ಇದಕ್ಕೆಲ್ಲ ಚೈತ್ರಾ ಅವರಿಂದ ಮಾತೆ ಬರಲ್ಲ. ಆದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ತಮ್ಮದು ತಪ್ಪಿದ್ರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಇನ್ನು ಅವರ ಉಸ್ತುವಾರಿ ವಿಚಾರಕ್ಕೂ ಕೂಡ ಚರ್ಚೆ ಆಗುತ್ತೆ. ಸುದೀಪ್ ಅವರು ಮಾಡಿದ ಉಸ್ತುವಾರಿ ಸರಿ ಇಲ್ಲ ಅಂತಾನು ಕೂಡ ಹೇಳ್ತಾರೆ. ಇದೆಲ್ಲ ಚರ್ಚೆಯು ಚೈತ್ರಾ ಅವರ ಮೇಲೆ ಪರಿಣಾಮ ಬೀರಿ ಮುಂದಿನ ದಿನಗಳಲ್ಲಾದ್ರೂ ಅವರು ಅವರ ಆಟವನ್ನ ಬದಲಾಯಿಸ್ಕೊಳ್ತಾರ, ಅವರ ಸ್ವಭಾವವನ್ನ ಬದಲಾಯಿಸ್ಕೊಳ್ತಾರ ಅಂತ ಕಾದು ನೋಡ್ಬೇಕು. ನೋಡಿದ್ರಿ ಅಲ್ಲ, ಈ ವಿಚಾರವಾಗಿ ಈಗಾಗಲೇ ಸುದೀಪ್ ಅವರು ಚೈತ್ರಾ ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಆದ್ರೂ ಕೂಡ ಅದನ್ನೇ ಲೆಕ್ಕಕ್ಕೆ ತಗೊಳ್ದಿರೋ ಚೈತ್ರಾ ಅವರು ಸುದೀಪ್ ಅವರ ಮಾತಿಗೆ ಬೆಲೆ ಕೊಡದೇ ಇರೋ ರೀತಿ ನಡ್ಕೋತಾರೆ, ಅವರಿಗೆ ಅವಮಾನ ಆಗೋ ರೀತಿಯಲ್ಲೇ ಮಾತಾಡ್ತಾರೆ. ಇನ್ನು ಇದನ್ನೆಲ್ಲ ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಚೈತ್ರಾ ಅವರ ವರ್ತನೆ ಮುಂದುವರೆದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.